ಇವತ್ತು ಮನೆಯ ಮದ್ದಿನ ಬದಲಿಗೆ ನಾವು ಮನೆಯಲ್ಲೇ ಹೇಗೆ ನಮ್ಮ ಕೈತೋಟವನ್ನ ಮಾಡಿಕೊಂಡು ನಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಳೋಣ ಅಂತ ಹೇಳತಕ್ಕಂಥ ಅಂಶವನ್ನ ನಾನು ಹೇಳ್ತಾ ಇದ್ದೇನೆ. ಇಲ್ಲಿ ಇದನ್ನ ಯಾಕೆ ಇವತ್ತು ಹೇಳಲಿಕ್ಕೆ ತೀರ್ಮಾನ ಮಾಡಿತು ಅಂದ್ರೆ, ಇವತ್ತು ಬೆಳಿಗ್ಗೆ ವೇದಿಕೆಯಲ್ಲಿ ಇದ್ದವರಿಗೆಲ್ಲ ಬಹುಶಃ ನೆನಪು ಮಾಡ್ಕೊಳ್ಳಿ, ಈ ದಿನ ಬೆಳಿಗ್ಗೆನ ಜ್ಞಾನ ಹಂಚಿಕೆಯಲ್ಲಿ ವೈಷ್ಣವಿ ಮೇಡಮ್ ಅವರು ಬಂದು ಜ್ಞಾನ ಹಂಚಿಕೆಯನ್ನ ಮಾಡಿದ್ರು. ಅವ್ರು ಏನಂದ್ರ ಹೇಳಿದ್ರು ಅಂದ್ರೆ, ನಮ್ಮ ಗಟ್, ನಮ್ಮ ಕರಳು ಇದೆಯಲ್ಲ, ಇದರ ಆರೋಗ್ಯವನ್ನ ನಾವು ಹೇಗೆ ಕಾಪಾಡ್ಕೊಳ್ಬೇಕು, ಇದರಿಂದಾಗಿ ಇದು ಒಂದ್ ವೇಳೆ ಬ್ಯಾಲೆನ್ಸ್ ಅನ್ನ ಇಟ್ಟುಕೊಳ್ಳದೆ ಇದ್ದಂತ ಪಕ್ಷದಲ್ಲಿ ನಮಗೆ ಯಾವ್ಯಾವ ಸಮಸ್ಯೆಗಳು ಬರ್ತವೆ. ಇನ್ನೊಂದೇನು ಅಂತಂದ್ರೆ, ನಾವು ಯಾವ ಆಹಾರವನ್ನ ತಿಂದ್ರೆ ಇದು ಇಂಬ್ಯಾಲೆನ್ಸ್ ಆಗುತ್ತೆ, ಅದಕ್ಕೋಸ್ಕರ ಯಾವ ಆಹಾರವನ್ನ ತಿನ್ಬೇಕು ಅಂತ. ಒಂದು ನಿಮಿಷ. ಓಕೆ ರಘುನಾಥ್ ಸರ್, ರಘುನಾಥ್ ಸರ್ ಏನೋ ಮೆಸೇಜ್ ಅನ್ನ ಹಾಕಿದ್ರು. ಓಕೆ, ಅವ್ರೇನೋ ಫೋಟೋವನ್ನ ಶೇರ್ ಮಾಡ್ತೇನೆ ಅಂತಂದ್ರು, ಬಹುಶಃ ಟ್ರೈ ಮಾಡ್ತಾ ಇದಾರೇನೋ, ನೋಡೋಣ, ಆಮೇಲೆ ನೋಡೋಣ. ಆ ನಂತರ ಇವತ್ತಿನ ಎರಡನೆಯ ಮಾಸ್ಟರ್ ಏನ್ ಹೇಳಿದ್ರು, ಕೃಷ್ಣಯ್ಯ ಶೆಟ್ಟಿಯವರು ಸಹ ಈಗಾಗಲೇ ಹೋದ ವಾರದಲ್ಲಿ ಗರಿಕೆ ಹುಲ್ಲಿನ ಬಗ್ಗೆ ಅದ್ಭುತವಾದ ಮಾಹಿತಿಯನ್ನು ಕೊಟ್ರು. ಈ ಗರಿಕೆ ಹುಲ್ಲನ್ನ ತಂದು ಜ್ಯೂಸ್ ಮಾಡಿ ಕುಡಿದಾಗ ಅದು ಏನೇನು ನಮ್ಮ ಆರೋಗ್ಯಕ್ಕೆ ಸಹಕಾರಿ ಆಗ್ತದೆ ಅಂತ ಹೇಳತಕ್ಕಂಥ ಅಂಶವನ್ನ ತಂದ್ರ ಜೊತೆಗೆ ಅವರು ಸಹ ನಮ್ಮ ಸ್ಥಳೀಯ, ನಮ್ಮ ಪ್ರಕೃತಿ ನೀಡತಕ್ಕಂತಹ ಸಾಕಷ್ಟು ಆಹಾರವನ್ನ ಹೇಗೆ ಉಪಯೋಗಿಸ್ಕೋಬೇಕು, ನಮ್ಮ ಆರೋಗ್ಯವನ್ನ ಹೇಗೆ ಕಾಪಾಡ್ಕೊಳ್ಬೇಕು ಅಂತ ಹೇಳತಕ್ಕಂಥ ಅಂಶವನ್ನು ಸಹ ಹೇಳಿದ್ರು. ತದನಂತರ ಮುಂದುವರಿದು ನಮ್ಮ ಗುರುಗಳು ಅಂದ್ರೆ ರಂಗನಾಥ್ ಸರ್ ಅವರು ಡಿಪ್ ಡಯಟ್, ನಾನು ಡಿಪ್ ಡಯಟ್ ಬಗ್ಗೆ ಹೇಳೋದಿಲ್ಲ, ಯಾಕಂತಂದ್ರೆ ನಿಮಗೆ ನಾಳೆ ವಿಡಿಯೋ ಸಿಗುತ್ತೆ. ತಾವೆಲ್ಲರೂ ಸಹ ಅದರ ಮಾಹಿತಿಯನ್ನ ಸರ್ದು ಮಾತೇನಿದೆ ಅದರಿಂದ ಪಡ್ಕೊಳ್ಳಿ. ಯಾಕಂತಂದ್ರೆ ಅದೇ ಒಂದು ಸಬ್ಜೆಕ್ಟ್ ಆಗುತ್ತೆ. ಸರ್ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಇದು ಮೊದಲನೇ ಸಲ ಅಲ್ಲ, ಇದು ಎರಡನೇ ಬಾರಿ ಹೇಳಿದ್ದು ನನಗೆ ಗೊತ್ತಿದ್ದ ಹಾಗೆ. ಇನ್ನು ನಾನು ಜಾಯಿನ್ ಆಗೋ ಮೊದಲೇ ಬಹುಶಃ ಇದನ್ನು ಹೇಳಿರ್ಲಿಕ್ಕೂ ಸಾಕು. ಆದ್ರೆ ಈ ವಿಡಿಯೋವನ್ನ ಆಲ್ರೆಡಿ ವೀಕ್ಷಿಸಿದವರು ಇರಬಹುದು. ಅದ್ಭುತವಾದ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇದು ಒಂದು ಜ್ಞಾನ ಹಂಚಿಕೆಯನ್ನ ಕೇಳಿದ ಮೇಲೆ ನನಗೂ ಅನಿಸಿತು, ಯಾಕಂತಂದ್ರೆ ನಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಬೇಕಾದ್ರೆ ನಾವು ಈಗ ತಿಂತಾ ಇರತಕ್ಕಂತಹ ಏನು ರಾಸಾಯನಿಕ ಗೊಬ್ಬರದಿಂದ ಅಥವಾ ರಾಸಾಯನಿಕ ಸ್ಪ್ರೇಗಳಿಂದ ಅಥವಾ ರಾಸಾಯನಿಕ ಇಂಜೆಕ್ಷನ್ಗಳಿಂದ ಉತ್ಪಾದನೆ ಆದಂತಹ ತರಕಾರಿ, ಹಣ್ಣು ಎಲ್ಲವೂ ಸಹ ದವಸ ಧಾನ್ಯಗಳನ್ನ ನಾವು ತಿಂತಾ ಇದ್ದೇವೆ. ಹೀಗೆ ಇದ್ದಾಗ ನಮ್ಮ ಗಟ್ ಹೆಲ್ತ್ ಹೇಗೆ ನಾವು ಆರೋಗ್ಯವಾಗಿ ಇಟ್ಕೊಳ್ಬಹುದು, ಅಥವಾ ನಾವು ಹಸಿ ತರಕಾರಿ ಅಥವಾ ಹಣ್ಣನ್ನ ಸೇವಿಸುವಾಗ ಇದು ಹೇಗೆ ನಮಗೆ ಅಷ್ಟೊಂದು ಫಲಕಾರಿ ಆಗ್ತದಾ ಅಂತ ಹೇಳತಕ್ಕಂಥ ಅಂಶ ಸಹ ನಾವು ಆಲೋಚನೆ ಮಾಡಬೇಕಾಗಿ ಬಂತು. ಆದ್ರಿಂದ ಈ ವೇದಿಕೆಯಲ್ಲಿ ಸಾಕಷ್ಟು ಜನ ಇದ್ದಾರೆ. ಉದಾಹರಣೆಗೆ ನಮ್ಮ ಸಣ್ಣಗೌಡರು, ನಮ್ಮ ಯಶೋಧ ಮೇಡಮ್, ಇವರೆಲ್ಲ ಯಾವಾಗ್ಲೂ ಹೇಳ್ತಾ ಇರ್ತಾರೆ, ತೋಟಕ್ಕೆ ಹೋಗಿ ಬಂದೆ, ತೋಟದಲ್ಲಿ ಕೆಲಸ ಮಾಡಿ ಬಂದೆ ಅಂತ. ಈ ತೋಟ ಅಂತ ಹೇಳಿದಾಗ ಎಲ್ರಿಗೂ ಅನುಭವ ಇದೆ. ತೋಟದಲ್ಲಿ ಸಾಕಷ್ಟು ಬಾಳೆ ಗಿಡ ಇರಬಹುದು, ತೆಂಗಿನ ಗಿಡ ಇರಬಹುದು, ಇನ್ಯಾವುದೇ ಹಣ್ಣಿನ ಗಿಡಗಳಿರಬಹುದು, ಅಥವಾ ದವಸ ಧಾನ್ಯಗಳನ್ನ ಬೆಳೆತಕ್ಕಂಥದ್ದು ಇರಬಹುದು. ಇಂಥದ್ದು ಇದ್ದಾಗ ಅದನ್ನ ಬಹುಶಃ ಈ ವೇದಿಕೆಯಲ್ಲಿ ಇರುವ ಕಾರಣ ಇದಕ್ಕೆ ಯಾವುದೇ ರಾಸಾಯನಿಕ ವಸ್ತುಗಳನ್ನ ಬಳಸದೆ ಉತ್ಪಾದನೆಯನ್ನ ಮಾಡ್ತಾ ಇದ್ದಾರೆ ಅಂತ ನನ್ಗನ್ಸುತ್ತೆ. ಸಣ್ಣಗೌಡರಂತೂ ಖಂಡಿತವಾಗಿ ಸಹ ಅವರು ಎಲ್ಲವನ್ನು ಸಹ ಬಹಳ ಸೂಕ್ಷ್ಮವಾಗಿ ಗಮನಿಸಿ ಅದರ ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಂಡು ಅದನ್ನ ಅವರು ಬೆಳೆದು ಇನ್ನೊಬ್ಬರಿಗೆ ಅವರು ಮನನ ಮಾಡ್ತಾರೆ ಅಥವಾ ಜ್ಞಾನವನ್ನ ಹಂಚುತ್ತಾರೆ. ಅವರು ಮೊದಲೆಲ್ಲ ಕೂತ್ಕೊಳ್ತಾ ಇದ್ದಿದ್ದು, ಸಾಮಾನ್ಯವಾಗಿ ನಾನು ಸ್ಟಾರ್ಟಿಂಗ್ ಅಲ್ಲಿ ಸೇರಿದಾಗ ಸಣ್ಣಗೌಡ್ರು ಯಾವಾಗ್ಲೂ ತಮ್ಮ ತೋಟದಿಂದನೇ ಆನ್ಲೈನ್ ಅಲ್ಲಿ ಬರ್ತಾ ಇದ್ರು. ಮತ್ತು ಸಾಕಷ್ಟು ಮಹತ್ವದ ಮಾಹಿತಿಯನ್ನು ಸಹ ಕೊಡ್ತಾ ಇದ್ರು. ಆದ ಕಾರಣ ನಾನು ಅವರು ಮಾಡಿದಷ್ಟು ದೊಡ್ಡ ತೋಟವನ್ನ ಮಾಡಿಲ್ಲ. ಒಂದ್ ನಿಮಿಷ. ಎಸ್ ರಘುನಾಥ್ ಸರ್, ರಘುನಾಥ್ ಸರ್,
ಅಷ್ಟು ದೊಡ್ಡ ತೋಟವನ್ನ ಮಾಡಿಲ್ಲ. ಆದರೆ ನಾನಿಲ್ಲಿ ಏನ್ ಹೇಳಕ್ ಬಯಸ್ತದೆ ಅಂದ್ರೆ, ಸಾಮಾನ್ಯವಾಗಿ ನಾವು ಈ ಡಿಪ್ ಡಯಟ್ ಅಂತ ಹೇಳಿದಾಗ, ಈ ಡಯಟ್ನಲ್ಲಿ ನಾವು ತಿನ್ನತಕ್ಕಂಥದ್ದು ಇವತ್ತು ನಮ್ಮ ಗುರುಗಳು ಹೇಳಿದ ಪ್ರಕಾರ ನಮ್ಮ ಆಹಾರವನ್ನ ಬೆಳಿಗ್ಗೆಯಿಂದಲೇ ಹಣ್ಣು ಮತ್ತೆ ಹಸಿ ತರಕಾರಿಯಿಂದ ಪ್ರಾರಂಭ ಮಾಡತಕ್ಕಂಥದ್ದು. ಹಾಗೇನೆ ಮಧ್ಯಾಹ್ನ ಹಾಗೂ ರಾತ್ರಿ ಸಹ ನಾವು ಹೆಚ್ಚಾಗಿ ಹಣ್ಣು ಜೊತೆಗೆ ಹಸಿ ತರಕಾರಿಯನ್ನ ತಿನ್ಬೇಕು ಅಂತ ಹೇಳತಕ್ಕಂಥದ್ದು. ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ನಾವು ಕುಕ್ಡ್ ಫುಡ್ ಅಂತ ಹೇಳಿದ್ರೆ ಬೇಯಿಸಿದ ಆಹಾರವನ್ನ ತಗೋಬೇಕು ಅಂತ ಹೇಳತಕ್ಕಂಥದ್ದು. ಇಲ್ಲಿ ನಾವು ಹಸಿ ತರಕಾರಿಯನ್ನ ತಿನ್ನುವಾಗ ನಾವು ಎಷ್ಟರ ಮಟ್ಟಿಗೆ ಇದರ ಒಂದು ಏನ್ ಹೇಳ್ತೇವೆ ನಾವು, ಆರ್ಗ್ಯಾನಿಕ್ ಅಂತ ಹೇಳ್ಬೋದು, ಅಥವಾ ಸಹಜತೆ ಅಂತ ಹೇಳ್ಬೋದು, ಅಥವಾ ರಾಸಾಯನಿಕ ಇಲ್ಲದಂತಹ ವಸ್ತುವನ್ನ ನಾವು ತಂದಿದ್ದೇವಾ, ನಾವು ಅದನ್ನ ತಿಂತೇವಾ ಅಂತ ಹೇಳತಕ್ಕಂಥದನ್ನ ಆಲೋಚನೆ ಮಾಡಬೇಕಾಗುತ್ತೆ. ಸಾಮಾನ್ಯವಾಗಿ ಮಾರ್ಕೆಟಲ್ಲಿ, ಯಾಕಂತಂದ್ರೆ ರೈತರು ಈಗ ಬೆಳೆಯುವುದೆಲ್ಲ ಸಂಪಾದನೆ ಮಾಡ್ಲಿಕ್ಕೆ ಅಂತ, ಯಾಕಂತಂದ್ರೆ ಅವರು ಸಹ ಬದುಕಬೇಕು. ನಾವು ಸಾಮಾನ್ಯವಾಗಿ ಸಹಜ ತರಕಾರಿಯನ್ನ ಬೆಳೆಯತಕ್ಕಂಥದ್ದು ಅಥವಾ ಆರ್ಗ್ಯಾನಿಕ್ ತರಕಾರಿಯನ್ನ ಬೆಳೀತಾ ಬಂದ್ರೆ ಅದರಲ್ಲಿ ಈಲ್ಡಿಂಗ್ ಭಾರಿ ಕಡಿಮೆ. ಅಂದ್ರೆ ಈ ನಾವೇನು ಒಂದು ಬದನೆ ಗಿಡನೋ ಮೆಣಸಿನಕಾಯಿನ ಗಿಡನೋ ನಟ್ಟಾಗ ಗೊಂಚಲಾಗಿ ಬರ್ತದಲ್ಲ, ಅದೆಲ್ಲವೂ ಸಹ ಸಾಮಾನ್ಯವಾಗಿ ರಾಸಾಯನಿಕ ಗೊಬ್ಬರವನ್ನ ಹಾಕಿದ್ರೆ ಮಾತ್ರ. ನಾನು ಒಂದು ಉದಾಹರಣೆನೂ ಕೊಡ್ತೇನೆ. ನಾನು ಒಂದ್ಸಲ ಊರಿಗೆ ಹೋದಾಗ ನನ್ನ ಈ ಕಿಚನ್ ಗಾರ್ಡನ್ ಅಲ್ಲಿ ತುಂಬಾ ಬಿಳಿ ಬಿಳಿ ಹುಳ ಎಲ್ಲ ಬರ್ತಾ ಇತ್ತು. ಅದಕ್ಕೆ ನಾನೊಂದು ಅಂಗಡಿಗೆ ಹೋದಾಗ ಅದರ ಬೋರ್ಡ್ ನೋಡ್ಬಿಟ್ಟು ಹೋಗಿ ಅಲ್ಲಿ ಕೇಳಿದೆ, ಈ ತರ ಎಲ್ಲ ಇದೆ, ಅದಕ್ಕೆ ಏನ್ ಹಾಕ್ಬೇಕು ಅಂತ. ಅವ್ರು ಕೇಳಿದ್ರು, ಇಂಥ ಹುಳನ ಹೀಗಿರ್ತದೆ ಎಲ್ಲ ಕೇಳಿದ್ರು. ಆಮೇಲೆ ಅವ್ರು ಹೇಳಿದ್ರು, ಓಕೆ ನಾನು ಔಷಧಿ ಕೊಡ್ತೇನೆ ಅಂತ ಹೇಳ್ಕೊಂಡು. ತದನಂತರ ಅವರಾಗಿ ಇನ್ನೊಂದನ್ನ ಸಜೆಸ್ಟ್ ಮಾಡಿದ್ರು. ಏನು ಅಂತಂದ್ರೆ, ಇದು ಒಂದು ಪುಡಿ ಇದೆ, ಇದನ್ನ 1 ಲೀಟರ್ ನೀರಿಗೆ 1 ಚಿಟಿಕೆಯಷ್ಟು ಮಾತ್ರ ಹಾಕ್ಬಿಟ್ಟು ಆ ಗಿಡಕ್ಕೆ ನೀವು ಸಿಂಪಡಿಸಿ, ತುಂಬಾ ಚೆನ್ನಾಗಿ ಈಲ್ಡಿಂಗ್ ಬರ್ತದೆ, ಗೊಂಚಲಾಗಿ ಬದನೆಕಾಯಿ ಆಗ್ಲಿ ಟೊಮೆಟೊ ಆಗ್ಲಿ ಇದೆಲ್ಲ ಬರುತ್ತೆ ಅಂತ. ಅವ್ರು ನಿಜವಾಗ್ಲೂ ಅದನ್ನ ಪ್ಯಾಕ್ ಮಾಡಿನೇ ಕೊಟ್ರು, ವೆರಿ ಸ್ಮಾಲ್ ಕ್ವಾಂಟಿಟಿ. ನನಗೆ ಅದು ಭಯ ಅನ್ಸ್ಬಿಡ್ತು. ನಾನು ತಗೊಂಡು ಬಂದು ಅದನ್ನ ಎಸ್ಬಿಟ್ಟೆ. ನಾನು ಗಿಡಗಳಿಗಂತೂ ಹಾಕ್ಲಿಲ್ಲ. ಜೊತೆಗೆ ಈ ಒಂದು ಅವರು ಏನು ಆ ಹುಳಕ್ಕೆ ಸಿಂಪಡಿಸ್ಬೇಕು ಅಂತ ಕೊಟ್ರಲ್ಲ, ಅದನ್ನು ಸಹ ಹಾಕ್ಲಿಲ್ಲ. ಮತ್ತೆ ನಾನು ವಿಚಾರ ಮಾಡ್ತಾ ಬಂದಾಗ, ಮತ್ತೆ ಯೂಟ್ಯೂಬ್ನಲ್ಲಿ ನೋಡಿದಾಗ, ಜೊತೆಗೆ ನನ್ನ ಫ್ರೆಂಡ್ಸ್ ಕೆಲವರು ಸಹ, ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಸಹ ಈ ಆರ್ಗ್ಯಾನಿಕ್ ಅನ್ನ ಬೆಳೆಸಿ ಅವರದೇ ಉಪಯೋಗಕ್ಕೆ ಬಳಸ್ತಾರೆ. ಸೊ ಅವರನ್ನೆಲ್ಲ ಕೇಳಿದಾಗ ಅವರು ಕೆಲವು ಅಂಶಗಳನ್ನ ಹೇಳಿದ್ರು, ಆ ಥರ ಹುಳ ಬಂದ್ರೆ ಏನನ್ನು ಸಿಂಪಡಿಸ್ಬೇಕು ಅಂತ ಹೇಳ್ಕೊಂಡು. ಸೊ ಅದನ್ನ ಮಾಡ್ಲಿಕ್ಕೆ ತಯಾರು ಮಾಡಿದೆ. ರಘುನಾಥ್ ಸರ್ ಟ್ರೈ ಮಾಡ್ತಾ ಇದ್ದಾರೆ ನನ್ನ ಗಾರ್ಡನ್ ಬಗ್ಗೆ ಒಂದು ಫೋಟೋ ಹಾಕ್ಲಿಕ್ಕೆ ಅಂತ. ಬಟ್ ನನಗೆ ಗೊತ್ತಾಗ್ತಾ ಇಲ್ಲ, ಅವ್ರೇನು ಅದು ಶೇರ್ ಹಾಕ್ತಾ ಇಲ್ಲ, ಯಾಕೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಪರವಾಗಿಲ್ಲ, ನನ್ನ ಮನೆ ಇರತಕ್ಕಂಥದ್ದು ಬಹಳ ಕಡಿಮೆ ಜಾಗದಲ್ಲಿ ಗಾರ್ಡನ್ ಇರತಕ್ಕಂಥದ್ದು. ಅಂದ್ರೆ 2 ಫೀಟ್ ಆಗಲ್ಲ, ಒಂದು 50 ಫೀಟ್ ಸುತ್ತಲೂ, ನನ್ನ ಮನೆ ಸುತ್ತಲೂ ಇರತಕ್ಕಂತಹ ಜಾಗ. ಆದ್ರೆ ನನ್ನ ಒಂದೇ ನಿಮಿಷ. ಎಸ್ ಸರ್, ನೀವು ಫೋಟೋ ಶೇರ್ ಮಾಡಕ್ ಆಗ್ತಾ ಇಲ್ವಾ? ಹಲೋ, ಏನೋ ಸಮಸ್ಯೆ ಆಗಿದೆ ಅವರಿಗೆ, ಪರವಾಗಿಲ್ಲ. ಆಮೇಲೆ ಕೊನೆಯಲ್ಲಿ ಶೇರ್ ಮಾಡ್ಲಿಕ್ಕಾದ್ರೆ ಅದನ್ನ ಫೋಟೋವನ್ನ ಶೇರ್ ಮಾಡುವ. ಸುಮಾರು ಜನರಿಗೆ ಗೊತ್ತಿದೆ, ಯಾಕಂತಂದ್ರೆ ನಾನು ಮಧ್ಯಾಹ್ನ ವೇದಿಕೆಯಲ್ಲಿ ಕೂರುವಾಗ ಸಾಮಾನ್ಯವಾಗಿ ಹೊರಗೆ ಕೂತ್ಕೊಳ್ತೇನೆ, ನನ್ನ ಗಿಡ ಎಲ್ಲವೂ ಸಹ ಕಾಣುತ್ತೆ. ಸೊ ಹಾಗಾಗಿ ನನ್ನ ತೋಟವನ್ನ ಕೆಲವರೆಲ್ಲ ಹೀಗೇನೆ ನೋಡಿದ್ದು ಸಹ ಉಂಟು. ಯಾಕಂದ್ರೆ ಕೆಲವೊಮ್ಮೆ ಅದನ್ನ ಎಕ್ಸ್ಪ್ರೆಸ್ ಮಾಡಿದ್ರು, ನಿಮ್ಮ ಗಿಡಗಳೆಲ್ಲ ಕಾಣ್ತಾ ಇದೆ ಮೇಡಮ್, ತುಂಬಾ ಚೆನ್ನಾಗಿದೆ ಅಂತ ಹೇಳ್ಕೊಂಡು. ಓಕೆ, ಅದು ಹೇಗೆ ಮಾಡಿದ್ದೇನೆ ಅಂತಂದ್ರೆ, ನಾನು ಹೇಳಿದೆ ಬಹಳ ಚಿಕ್ಕ ಜಾಗದಲ್ಲಿದೆ. ಜೊತೆಗೆ ಫಸ್ಟ್ ಫ್ಲೋರ್ ಅಲ್ಲಿ ಒಂದು ಬಾಲ್ಕನಿ ಇದೆ. ಅದರಲ್ಲಿ ನಾನು ಪಾಟ್ಗಳನ್ನ ಇಟ್ಟು ಅದರಲ್ಲಿ ಸಾಮಾನ್ಯವಾಗಿ ಹೂವಿನ ಗಿಡಕ್ಕಿಂತ ಹೆಚ್ಚಾಗಿ. ಹಲೋ ಮೇಡಮ್, ನಾನು ಹಾಕಿದ್ದೀನಿ ಪಿಕ್ಸ್ ಎಲ್ಲ, ಬಂದಿಲ್ವಾ ನಿಮ್ಗೆ? ಇಲ್ಲ, ಬರ್ತಾ ಇಲ್ಲ, ಬಂದಿಲ್ಲ. ನಿಧಾನಕ್ಕೆ ಬರುತ್ತೆ. ಒಂದು ಪಿಕ್ಸ್ ಕೂಡ ಕಾಣ್ತಾ ಇಲ್ವಾ ಮ್ಯಾಮ್ ಈಗ? ಇಲ್ಲ, ಯಾವ್ದು ಕಾಣ್ತಾ ಇಲ್ಲ. ಮುದ್ರೆದು ಕೂಡ 2 ಕಳ್ಸಿದ್ದೆ ನಾನು. 2 ಮುದ್ರೆದಾದ್ಮೇಲೆ ಎಲ್ಲ ಪಿಕ್ಸ್ ಎಲ್ಲ ಶೇರ್ ಮಾಡಿದ್ದೀನಿ. ಬಂದಿಲ್ಲ, ಪರವಾಗಿಲ್ಲ ರಘು, ಆಮೇಲೆ ನೋಡು. ಆಮೇಲೆ ನಮ್ದೆಲ್ಲ ಆದ್ಮೇಲೆ ಪ್ರಶ್ನೋತ್ತರ ಟೈಮಿಗೆ ನೀವು ಹಾಕಿದ್ರು ಪರವಾಗಿಲ್ಲ. ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು. ಓಕೆ, ಸೊ ಹಾಗಾಗಿ ಕೆಲವು ನೋಡಿದರೆ, ಜೊತೆಗೆ ಹಿಂದೆ ಒಮ್ಮೆ ಕೆಲವರು ಕೇಳಿದ್ರು ಅದನ್ನ ಹಾಕಿ ಅಂತ ಹೇಳ್ಕೊಂಡು. ಸೊ ಬಂದಿವೆ ಅಂತ ಹೇಳ್ತಾ ಇದ್ದಾರೆ ನೋಡಿ, ಬಂದಿದೆಯಂತೆ.
ರಘುನಾಥ್ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಹೌದಾ ಮ್ಯಾಮ್? ನೀವ್ ಒಂದ್ಸತಿ ಚೆಕ್ ಮಾಡಿ ಮ್ಯಾಮ್, ಎಲ್ಲಾ ಪಿಕ್ಸ್ ಕಳ್ಸಿದೀನಿ ನಾನು. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು. ವೆಲ್ಕಮ್ ಮ್ಯಾಮ್. ಓಕೆ, ಚಂದನ ಮೇಡಮ್ ಹೇಳಿದ್ದಾರೆ, ಮೆಸೇಜ್ ಮಾಡಿದ್ದಾರೆ, ಎಲ್ಲವೂ ಕಾಣ್ತಾ ಇದೆ ಅಂತ ಹೇಳ್ಕೊಂಡು. ಹಾಗಾಗಿ ಎಲ್ಲ ಧ್ಯಾನ ಬಂಧುಗಳಿಗೆ ಇದನ್ನ ನೋಡ್ತಾ ಇದ್ದಾರೆ ಅಂತ ಅನ್ಕೊಂಡಿದ್ದೇನೆ ನಾನು. ಪರವಾಗಿಲ್ಲ, ನೀವು ಅದನ್ನ ತೆಗಿಬಹುದು ಆಕ್ಚುಲಿ. ಸೊ ಈ ತರ ಇಲ್ಲಿ ನಾನು ಯಾಕೆ ಇದನ್ನ ಹೇಳಲಿಕ್ಕೆ ಹೊರಟೆ ಅಂತಂದ್ರೆ, ತುಂಬಾ ಜನ ಒಂದು ಗಾರ್ಡನ್, ಕಿಚನ್ ಗಾರ್ಡನ್ ಅನ್ನ ಮಾಡ್ಕೊಳ್ಳಿ ಅಂತ ಹೇಳಿದಾಗ ಅಯ್ಯೋ ನಮಗೆ ಜಾಗ ಇಲ್ಲ, ಅಯ್ಯೋ ನಮಗೆ ನೀರಿನ ಸಮಸ್ಯೆ ಅಂತ ಹೇಳ್ತಾರೆ. ಆದ್ರೆ ನಾನೇನ್ ಹೇಳಕ್ ಬಂದಿದ್ದೇನೆ ಅಂತಂದ್ರೆ, ನಿಮ್ಮ ಮನೆಯಲ್ಲಿ ಏನು ಚಿಕ್ಕದೇ ಆದ ಒಂದು ಜಾಗ ಇದ್ರೂ ಸಹ ಅದರಲ್ಲಿ ನೀವು ಪಾಟ್ಗಳಲ್ಲಿ ಸಹ ತರಕಾರಿಯನ್ನ ಬೆಳೆಸಬಹುದು. ಜೊತೆಗೆ ನಾವು ವೇಸ್ಟ್ ಮಾಡ್ತೇವಲ್ಲ, ದೊಡ್ಡ ಡಬ್ಬಗಳಿದ್ರೆ ಅದರಲ್ಲಿ ಸಹ ಹಾಕ್ಬೋದು. ನನಗೆ ಒಂದ್ಸಲ ನಮ್ಮ ಸಣ್ಣೇಗೌಡರು ನನ್ನ ಗಾರ್ಡನ್ ಅನ್ನು ನೋಡಿ ಸಜೆಸ್ಟ್ ಮಾಡಿದ್ರು, ಮೇಡಮ್ ನೀವಿನ್ನೂ ಗುಜರಿ ಅಂಗಡಿಗೆ ಹೋದ್ರೆ ದೊಡ್ಡ ದೊಡ್ಡ ಡ್ರಮ್ಗಳಂತ ಸಿಗುತ್ತೆ, ಅದನ್ನ ತಗೊಂಡು ಬಂದ್ಬಿಟ್ಟು ಅದರಲ್ಲಿ ಸಹ ನೀವು ನೆಡ್ಬೋದು ಅಂತ ಹೇಳ್ಕೊಂಡು. ಸೊ ಅಷ್ಟೊಂದು ಜಾಗ ಇಲ್ಲ, ಬಟ್ ಇರುವ ಜಾಗದಲ್ಲೆಲ್ಲ ನಾನು ಏನ್ ಮಾಡಿದ್ದೇನೆ ಅಂತಾನೆ, ಈ ಹಳೆಯ ಗೋಣಿ ಚೀಲಗಳು, ಹಳೆಯ ಗೋಣಿ ಚೀಲಗಳನ್ನ ತೂತು ಮಾಡಿ ಅದರಲ್ಲಿ ನಾನು ಗಿಡಗಳನ್ನ ನೆಟ್ಟಿದ್ದೇನೆ. ಒಳ್ಳೆ ತರಕಾರಿ ಬರುತ್ತೆ, ಬೀನ್ಸ್ ಬರುತ್ತೆ, ಅಲಸಂಡೆ ಬರುತ್ತೆ, ಸೊಪ್ಪು ಬರುತ್ತೆ, ಬಸಳೆ ಬರುತ್ತೆ, ಟೊಮೆಟೊ ಬರುತ್ತೆ, ಸಾಮಾನ್ಯ ಹಾಕಿದೆಲ್ಲವೂ ಸಹ ಬರ್ತಾ ಇದೆ. ಅದು ಬಿಟ್ರೆ ನನ್ನ ಫೋಟೋದಲ್ಲಿ ತಾವು ಈಗ ವೀಕ್ಷಣೆ ಮಾಡಿರಬಹುದು, ಪ್ಲ್ಯಾಂಡ್ ಇದಿಲ್ಲಿದೆ, ಇದಿಲ್ಲಿದೆ ಹೇಳತಕ್ಕಂಥ ತೋಟವನ್ನ ನಾನು ಮಾಡಿಲ್ಲ. ಅಲ್ಲಿ ಒಂದು ಅವರೆಕಾಯಿಯ ನೀವು ಪಿಕ್ಚರ್ ಅನ್ನ ನೋಡಿರಬಹುದು. ಅಲ್ಲಿ ಹೇಗಿದೆ ಅಂತಂದ್ರೆ, ಕೇವಲ ಅವರೆಕಾಯಿ ಮಾತ್ರ ಅಲ್ಲ, ಸೊ ಗುರುತಿಸುವವರು ಗುರುತಿಸಬಹುದು ಅದರಲ್ಲಿ ಎಷ್ಟು ಬಳ್ಳಿಗಳಿದೆ ಅಂತ. ಅದರಲ್ಲಿ ಹೀರೆಕಾಯಿ ಬಳ್ಳಿ ಇದೆ, ಸೋರೆಕಾಯಿ ಬಳ್ಳಿ ಇದೆ, ಬೂದುಕುಂಬಳಕಾಯಿ ಬಳ್ಳಿನೂ ಇದೆ, ಸೀಮೆ ಬದನೆಕಾಯಿ ಬಳ್ಳಿನೂ ಇದೆ, ಜೊತೆಗೆ ಅವರೆಯಲ್ಲಿ 2 ಬಗೆಯ ಅವರೆನೂ ಇದೆ. ಅದು ಫುಲ್ ಸುತ್ಕೊಂಡಿದೆ, ಆದ್ರೆ ಅದರ ಒಳಗಡೆ ಕಾಯಿ ಬಿಡ್ತಾ ಬರ್ತದೆ, ಅದನ್ನ ನಾವು ಕಿತ್ಕೊಳ್ತಾ ಇರ್ತೇವೆ ಆ ತರ. ಯಾಕಂದ್ರೆ ಅಷ್ಟೇ ಇರುವ ಜಾಗದಲ್ಲಿ ಎಲ್ಲವನ್ನು ಸಹ. ಇನ್ನೊಂದೇನು ಅಂತಂದ್ರೆ, ಯಾವುದೇ ಬೀಜವನ್ನ ನಾನು ಬಿಸಾಡುದಿಲ್ಲ. ಕೇವಲ ನನ್ನ ಗಾರ್ಡನ್ ಅಲ್ಲಿ ಮಾತ್ರ ಅಲ್ಲ, ನಾನು ಎಲ್ಲೆಲ್ಲ ಟ್ರಾವೆಲ್ ಮಾಡ್ತೇನೆ, ನಾನು ಸಾಮಾನ್ಯ ಬೀಜಗಳನ್ನ ಕ್ಯಾರಿ ಮಾಡ್ತೇನೆ. ಎಲ್ಲಿ ಓಪನ್ ಪ್ಲೇಸ್ ಇದೆ ನಾನು ಅಲ್ಲಿ ಚೆಲ್ಕೊಂಡು ಹೋಗ್ತೇನೆ ಸಾಮಾನ್ಯವಾಗಿ. ಸೊ ಎಲ್ಲಿ ಬರುತ್ತೆ ಅದು ಮನುಷ್ಯರೇ ತಿನ್ಬಹುದು, ಪ್ರಾಣಿಗಳೇ ತಿನ್ಬಹುದು, ಯಾರಾದ್ರೂ ತಿನ್ಲಿ ಅಂತ ಹೇಳ್ಕೊಂಡು. ಯಾಕಂದ್ರೆ ನಾವು ಸಾಮಾನ್ಯ ಟ್ರಾವೆಲ್ ಮಾಡಿದಾಗ, ನಾನು ನನ್ನ ಊರಿಗೆ ಹೋದಾಗ ಫಾರೆಸ್ಟ್ ಏರಿಯಾದಲ್ಲಿ ಟ್ರಾವೆಲ್ ಮಾಡ್ತೇನೆ, ಆವಾಗ ಯಾವುದೇ ಪ್ರಾಣಿ ತಿನ್ಲಿಕ್ಕೂ ಸಹ ಹೆಲ್ಪ್ ಆಗ್ತದೆ ಅಂತ ಹೇಳ್ಕೊಂಡು. ತಮಗೆ ಆಗ್ಬೋದು ಏನ್ ಬೀಜವನ್ನ ಕ್ಯಾರಿ ಮಾಡಬಹುದು ಅಂತ ಹೇಳ್ಕೊಂಡು. ಹುಣಸೆ ಹಣ್ಣು, ನಮ್ಮ ಮನೆಯಿಂದ ಬರತಕ್ಕಂತ ಹುಣಸೆ ಹಣ್ಣು ಸಹ ನಾನು ಇವತ್ತವರೆಗೂ ಅಂಗಡಿಯಿಂದ ತಗೊಂಡಿಲ್ಲ. ಅದನ್ನ ಇಡೀ ಕೋಡನ್ನ ತಗೊಂಡ್ಬೋದು, ಅದನ್ನ ಬಿಡಿಸಿ, ಅದನ್ನ ಒಣಗಿಸಿ, ಅದನ್ನ ಜಜ್ಜಿ, ಅದರ ಬೀಜವನ್ನ ತೆಗೆದು ಮತ್ತೆ ಅದನ್ನ ಉಪ್ಪು ಹಾಕಿ ಜಜ್ಜಿ ನಾವು ಶೇಖರಣೆ ಮಾಡಿ ಇಟ್ಕೊಳ್ಳೋದು. ಇದೆಲ್ಲ ಪ್ರೋಸೆಸ್ ಅನ್ನ ನಾನು ಮಾಡ್ತೇನೆ. ಆವಾಗ ಸಿಗತಕ್ಕಂತ ಹುಣಸೆ ಬೀಜವನ್ನ ನಾನು ಕಂಪ್ಲೀಟ್ ಪ್ಯಾಕ್ ಮಾಡಿ ಇಡ್ತೇನೆ. ಬೇರೆ ಬೇರೆ ಕಡೆ ಹೋದಾಗ ಅದನ್ನ ಚೆಲ್ಲುತ್ತಾ ಹೋಗ್ತೇನೆ, ಎಲ್ಲಿಯಾದ್ರೂ ಬರ್ಲಿ, ಯಾವ ಪ್ರಾಣಿ ಆದ್ರೂ ತಿನ್ಲಿ, ಜನಗಳಾದ್ರೂ ತಿನ್ಲಿ ಅಂತ. ಅದು ಬಿಟ್ರೆ ಹೀರೆಕಾಯಿ ಎಲ್ರಿಗೂ ಗೊತ್ತಿದೆ, ನಮ್ಮ ಪಿಕ್ಚರ್ ಅಲ್ಲಿ ನೋಡಬಹುದು, ತುಪ್ಪದ ಹೀರೆಕಾಯಿದು ಬಳ್ಳಿ ಇದೆ. ತುಪ್ಪದ ಹೀರೆಕಾಯಿ ಕೆಲವರಿಗೆ ಗೊತ್ತಿಲ್ಲ ನೋಡಿ ಸಹ, ಕೆಲವರು ಅದನ್ನ ಉಪಯೋಗ ಮಾಡ್ತಾರೆ, ಎಳೆದಿದ್ದಾಗ ಅದನ್ನ ಸಾರು ಮಾಡಬಹುದು. ಅದು ಬಿಟ್ರೆ ನೀವು ಈ ಸಾಮಾನ್ಯವಾಗಿ ಈ ಅಂಗಡಿಗಳೆಲ್ಲ, ಸ್ಪೆಷಲಿ ಕಾಮತ್ ಹೋಟೆಲ್ ಇರುವಲ್ಲೆಲ್ಲ ಅಂಗಡಿಗಳಿಟ್ಟಿದ್ದಾರಲ್ಲ, ಅಲ್ಲಿ ಮೈ ಉಜ್ಜಲಿಕ್ಕೆ ಬ್ರಷ್ ಅನ್ನ ನೀವು ನೋಡಬಹುದು. ಅದು ತುಪ್ಪದ ಹೀರೆಕಾಯಿಯ ಬ್ರಷ್. ಅದರಿಂದ ಮೈ ಉಜ್ಜಿದ್ರೆ ಮೈ ಕಾಂತಿನೂ ಇರ್ತದೆ, ಮತ್ತೆ ಅದು ಪ್ಲಾಸ್ಟಿಕ್ ಅಲ್ಲ, ಅದು ನ್ಯಾಚುರಲ್ ಒಂದು ತರಕಾರಿಯ ಒಂದು ಬ್ರಷ್ ಅಂತ ಹೇಳ್ತಾರೆ, ನಾರದು. ಸೊ ಅದು ತುಂಬಾ ನೋಡಿ 100, 150, 50 ರೂಪಾಯಿಂದ ಚಿಕ್ಕ ಪೀಸ್ ಪ್ರಾರಂಭ ಆಗುತ್ತೆ. ಆಮೇಲೆ ಅದು 80 ರೂಪಾಯಿಗೆ ಮಾರ್ತಾರೆ, 100 ರೂಪಾಯಿಗೆ ಮಾರ್ತಾರೆ. ಈಗ ಅದನ್ನ ಇಷ್ಟಿಷ್ಟುದ್ದ ಮರದ ಪೀಸಿಗೆ ಅದನ್ನ ಮೊಳೆಯನ್ನ ಹೊಡೆದು ಹೀಗೆ ನಾವು ಬೆನ್ನೆಲ್ಲ ಉಜ್ಕೋಬಹುದು ಅಂತ ಮಾಡ್ತಾರೆ. ಜೊತೆಗೆ ಗೋಡೆಗಳು, ಸಿಮೆಂಟ್ ಗೋಡೆಗಳು, ಮನೆಯ ಗೋಡೆಗಳನ್ನ ತೊಳಿಲಿಕ್ಕಾಗುತ್ತೆ. ಜೊತೆಗೆ ನಾನೇನ್ ಮಾಡ್ತೇನೆ ಅಂದ್ರೆ, ಈ ಪಾರ್ಸೆಲ್ ಅಥವಾ ಗ್ಲಾಸ್ ಪಿಂಗಾಣಿ ಇದೆಯಲ್ಲ, ಇಂಥದನ್ನ ತೊಳಿಬೇಕಾದ್ರೆ ಇದರಲ್ಲಿ ಸ್ಕ್ರಾಚ್ ಬರದ ಹಾಗೆ ಅದನ್ನ ಬ್ರಷ್ ಹಾಗೆ ವಾಶ್ ಮಾಡ್ತೇನೆ. ಆವಾಗ ಇದು ಕ್ಲೀನ್ ಆಗುತ್ತೆ, ಜೊತೆಗೆ ಯಾವುದೇ ಸ್ಕ್ರಾಚಸ್ ಬೀಳೋದಿಲ್ಲ. ಸೊ ಇದೆಲ್ಲವೂ ಸಹ ಇದು ಅಲ್ಲಿ ಒಂದು ಕಡೆ ಇರಲಿ. ಈ ಗಿಡಗಳನ್ನ ಹೇಗೆ ಬೆಳಿತೇನೆ ಅಂತ ನಾನು ಮೊದಲೇ ಹೇಳಿದೆ, ಯಾವುದೇ ರಾಸಾಯನಿಕ ಗೊಬ್ಬರವನ್ನ ನಾನು ಬಳಸೋದಿಲ್ಲ, ಯಾವುದೇ ರಾಸಾಯನಿಕ ಸ್ಪ್ರೇಯನ್ನು ಸಹ ನಾನು ಬಳಸೋದಿಲ್ಲ. ಇಲ್ಲಿ ಗೊಬ್ಬರವನ್ನ ಸಹ ನಾನೇ ತಯಾರು ಮಾಡ್ತೇನೆ. ಬೀಜ, ನಮ್ಮ ಮನೆಯಲ್ಲಿ ಏನ್ ತರಕಾರಿ ಆಗಿದೆ ಅದನ್ನ ಸ್ವಲ್ಪವನ್ನ ಬೀಜಕ್ಕೆ ಇಡ್ತೇನೆ, ಅದೇ ಬೀಜವನ್ನ ನಾನು ಮತ್ತೆ ಗಿಡದಕ್ಕೆ ಹಾಕ್ತೇನೆ. ಗೊಬ್ಬರ ಹೇಗೆ ಅಂತಂದ್ರೆ,
ನನ್ನ ಮನೆಯ ಮುಂದೆ ತುಂಬಾ ಮರಗಿಡಗಳಿದೆ. ಬೆಳಿಗ್ಗೆ ಎದ್ದು ಗುಡಿಸುವಾಗ ಎಲ್ಲ ಎಲೆಗಳನ್ನ ನಾನು ಸಂಗ್ರಹ ಮಾಡಿ ಇಟ್ಕೊಳ್ತೇನೆ. ಈ ಎಲೆಯನ್ನ ಒಂದು ದಿನ ಕೂತ್ಕೊಂಡು ಅಥವಾ ಯಾವಾಗ ಪುರ್ಸೊತ್ತಾಗುತ್ತೆ ಆವಾಗ ಅದನ್ನ ಕಟ್ ಮಾಡಿ ಒಂದು 2-3 ಟಬ್ ಒಳಗೆ ಹಾಕ್ತೇನೆ. ಈ ಟಬ್ ಒಳಗೆ ಹಾಕಿದ್ಮೇಲೆ ಅದರ ಮೇಲೆ ಸ್ವಲ್ಪ ಮಣ್ಣನ್ನ ಉದುರಿಸ್ತೇನೆ. ಆಮೇಲೆ ತೆಂಗಿನ ನಾರು ಇದೆಯಲ್ಲ ಅದನ್ನ ಸಹ ಚಿಕ್ಕದಾಗಿ ಈ ಇದರಲ್ಲಿ ಶಾಪ್ಗಳಲ್ಲಿ ಸಿಗ್ತದೆ, ಕೋಕೋಪೀಟ್ ಅಂತ ಹೇಳ್ಕೊಂಡು, ಅದನ್ನ ಕೋಕೋಪೀಟ್ ಏನಿದೆ ಅದನ್ನ ನಾವು ಅಂಗಡಿಯಿಂದ ತರೋದಕ್ಕಿಂತ ನಾವೇ ಅದನ್ನ ಮಾಡಬಹುದು. ಸೊ ಅಷ್ಟು ಪ್ರೋಸೆಸ್ ಮಾಡುವ ಅಗತ್ಯ ಇಲ್ಲ, ಚಿಕ್ಕದಾಗತ್ತೆ. ಇವನ್ ಪಾಟ್ ಮಾಡಿದಾಗ್ಲೂ ಅಷ್ಟೇ, ಫಸ್ಟ್ ಪಾಟಿಗೆ ಒಂದು 4-5 ಕಲ್ಲನ್ನು ಹಾಕ್ತೇನೆ ಚಿಕ್ಕದು. ಯಾಕಂದ್ರೆ ಮಣ್ಣು ಅದರೊಳಗೆ ಜಡ್ದು ಅದು ಬಿಗಿ ಆಗ್ಬಾರ್ದು ಅಂತ ಹೇಳ್ಕೊಂಡು, ಅದು ಲೂಸ್ ಆಗಿರ್ಬೇಕು ಅಂತ ಹೇಳಿ ಗಿಡ ಹೋದಾಗ. ಆ ನಂತರ ಈ ತೆಂಗಿನ ನಾರನ್ನ ಕಟ್ ಮಾಡಿ ಹಾಕ್ತೇನೆ. ಆ ನಂತರ ಮಿಕ್ಸ್ ಮಾಡಿದ್ದು, ಕೆಲವೊಮ್ಮೆ ಸುಟ್ಟ ಮಣ್ಣು ಸಿಕ್ಕಿದ್ರೆ ಅದನ್ನು ತಗೊಳ್ತೇನೆ, ಜೊತೆಗೆ ಸ್ವಲ್ಪ ಮರಳನ್ನ ಮಿಕ್ಸ್ ಮಾಡ್ತೇನೆ. ಆಮೇಲೆ ಕೆಂಪು ಮಣ್ಣನ್ನ ತರಿಸಿ ನಾನು ಇಟ್ಕೊಳ್ತೇನೆ. ಅದನ್ನ ಮಿಕ್ಸ್ ಮಾಡಿ ಪಾಟಲ್ಲಿ ಹಾಕಿ ಅದಕ್ಕೆ ಗಿಡವನ್ನ ನಾನು ಹಾಕ್ತೇನೆ. ಸಾಕಷ್ಟು ತರಕಾರಿ ಹೇಗೆ ತಿಂತಿದ್ದೇವೆ ಅಂದ್ರೆ, ಬೀನ್ಸು, ಅಲಸಂಡೆ, ಮೂಲಂಗಿ, ಟೊಮೆಟೊ ಅಂತೂ ಸುಮಾರು ಒಂದು ಸಲ ಅದು ಪ್ರಾರಂಭ ಆದ್ರೆ 6-7 ತಿಂಗಳು ಯಾವ ಅಂಗಡಿಯಿಂದನೂ ಸಹ ಟೊಮೆಟೊವನ್ನ ತಗೊಳ್ಳೋದಿಲ್ಲ. ಸೊ ಅಷ್ಟು ದಿನಾಲ ಒಂದು 10-12 ಟೊಮೆಟೊ ಸಿಗುತ್ತೆ ನಮಗೆ ದಿನದ ಅಡಿಗೆಗೆ, ಅಷ್ಟು ಸಾಕು. ಮತ್ತೆ ಸೊಪ್ಪು ಹೇಗೆ ಮಾಡ್ತೇನೆ ಅಂತಂದ್ರೆ, ಒಂದು ಪಾಟಲ್ಲಿ ಇವತ್ತು ಹಾಕಿದ್ರೆ ಇನ್ನೊಂದು ಪಾಟಲ್ಲಿ ನೆಕ್ಸ್ಟ್ ವೀಕ್ ಹಾಕ್ತೇನೆ, ಇನ್ನೊಂದು ಪಾಟಲ್ಲಿ ಅದರ ನೆಕ್ಸ್ಟ್ ವೀಕ್ ಹಾಕ್ತೇನೆ. ಅಂದ್ರೆ ಒಂದು ಖಾಲಿ ಆದ ಹಾಗೆ ಒಂದೊಂದು ಪಾಟಲ್ಲಿ ಸೊಪ್ಪು ಬರ್ತಾ ಇರಬೇಕು ಅಂತ ಹೇಳತಕ್ಕಂಥದ್ದು. ಅದಕ್ಕೆ ನಾನು ಹೇಳಿದ್ನಲ್ಲ, ನಮ್ಮ ಮನೆ ಮುಂದೆನೆ ಗಿಡ ಮರಗಳು ಇರುವ ಕಾರಣ ಅದು ಒಣಗಿದ ಕಡ್ಡಿಯೆಲ್ಲ ಬಿದ್ದಾಗ ಅದನ್ನು ಬಂದು ಚುಚ್ಚುತ್ತೇನೆ. ಯಾಕಂದ್ರೆ ಈ ಬೀನ್ಸು, ಅಲಸಂಡೆದು ಬಳ್ಳಿ ಮತ್ತೆ ಟೊಮೆಟೊ ಸಹ ಎತ್ತರವಾಗಿ ಬಂದಾಗ ಅದು ಬಾಗದ ಹಾಗೆ, ಅದಕ್ಕೆ ಚುಚ್ಚಿ ಅದನ್ನ ಗಿಡವನ್ನ ನಿಲ್ಲಿಸತಕ್ಕಂಥದ್ದು. ಇದು ನಾನು ಮಾಡತಕ್ಕಂತಹ ಗೊಬ್ಬರ. ಜೊತೆಗೆ ಸ್ಪ್ರೇ ಅಂತ ಬಂದಾಗ ಹುಳ ಬರೋದು ಸಹಜ. ನಾನೇನ್ ಮಾಡ್ತೇನೆ ಅಂತಂದ್ರೆ, ಈ ಕಹಿ ಬೇವಿನ ಎಲೆಯನ್ನ ತಗೊಂಡು ಬಂದು, ಅದು ಸಹ ನಮ್ಮ ಮನೆಯ ಮುಂದೆ ಇದೆ ಗಿಡಗಳು, ದೊಡ್ಡ ಮರಗಳು, ಅದನ್ನ ತಗೊಂಡು ಬಂದು ಅದನ್ನ ಚೆನ್ನಾಗಿ ಮಿಕ್ಸಿಗೆ ಹಾಕ್ಬಿಟ್ಟು ಅದನ್ನ ನೀರಾಗಿ ಎಲ್ಲ ಗಿಡಗಳಿಗೂ ಸಿಂಪಡಿಸ್ತೇನೆ. ಅದರಿಂದ ಈ ಬಿಳಿ ಹುಳಗಳಾಗ್ಲಿ ಅಥವಾ ಇತರ ಹುಳಗಳು ಹೋಗುತ್ತೆ. ತದನಂತರ ಗಿಡದಲ್ಲೇ ಆಗಿರತಕ್ಕಂಥ ಹಸಿ ಮೆಣಸಿನಕಾಯಿ ಅಥವಾ ಒಣ ಮೆಣಸಿನಕಾಯಿ ಇದ್ದಾಗ ಅದನ್ನು ಸಹ ತೆಗೆದು ಅದನ್ನ ಕಟ್ ಮಾಡಿ ಅದನ್ನು ಚೆನ್ನಾಗಿ ಕುದಿಸಿ ಅದರ ನೀರನ್ನ ತೆಗೆದು ಸಿಂಪಡಿಸ್ತೇನೆ. ಸೊ ಅಥವಾ ಬೇವಿನೆಣ್ಣೆಯನ್ನು ಸಹ ಈ ಬೇವಿನ ಎಲೆ ಇದೆಯಲ್ಲ ಅದರ ರಸಕ್ಕೂ ಸಹ ಮಿಕ್ಸ್ ಮಾಡಿ ಅದನ್ನು ಸಿಂಪಡಿಸ್ತೇನೆ. ಆ ನಂತರ ಈಲ್ಡಿಂಗ್ ಬರ್ಲಿಕ್ಕೆ ಈ ಗೊಬ್ಬರ ಒಂದು ಕಡೆ ಆದ್ರೆ, ಮನೆಯಲ್ಲೇ ಉಳಿತಕ್ಕಂಥ ಮೊಸರು, ನಾವೇ ಮಾಡಿದಂತ ಕಡ್ದ ಮಜ್ಜಿಗೆ ಇದೆಯಲ್ಲ ಇದನ್ನ ಸಹ ಗಿಡಕ್ಕೆ ಹಾಕ್ತೇನೆ. ಇನ್ನೊಂದೇನು ಅಂತಂದ್ರೆ, ಅಕ್ಕಿ ತೊಳೆದ ನೀರು, ತರಕಾರಿ ತೊಳೆದಂತಹ ನೀರು, ಈ ಯಾವುದೇ ನೀರನ್ನ ವೇಸ್ಟ್ ಮಾಡೋದಿಲ್ಲ. ಅದನ್ನ ಒಂದು ಬಕೆಟ್ ಅಲ್ಲಿ ಹಾಕಿ ಇಡ್ತೇನೆ. ಅದನ್ನ ತಕ್ಷಣ ಹಾಕುವುದಕ್ಕಿಂತ ಅದನ್ನ ಒಂದು ಬಕೆಟ್ ಅಲ್ಲಿ ಹಾಕಿ ಇಟ್ಟು ಅದು ಸ್ವಲ್ಪ ಒಂದು ವಾರದವರೆಗೆ ಹುಳಿ ಬಂದ ನಂತರ ಆ ಗಿಡಕ್ಕೆ ಹಾಕಿದ್ರೆ ಅದು ಒಳ್ಳೆ ತರಕಾರಿಯ ಒಂದು ಈಲ್ಡಿಂಗ್, ಹೆಚ್ಚಿನ ಒಂದು ತರಕಾರಿಯನ್ನ ಕೊಡ್ತದೆ, ಒಳ್ಳೆ ಫಲ ಕೊಡ್ತದೆ. ಹಾಗೇನೆ ಬಾಳೆಹಣ್ಣು ತಿಂದ ಮೇಲೆ ಬಾಳೆಹಣ್ಣಿನ ಸಿಪ್ಪೆಯನ್ನ ಬಿಸಾಡಬಾರ್ದು. ಬಾಳೆಹಣ್ಣಿನ ಸಿಪ್ಪೆಯನ್ನ ಮತ್ತೆ ಒಂದು ಬಕೆಟ್ ನೀರಲ್ಲಿ ಇಟ್ಟು, ನಾವು ಎಲ್ಲರೂ ಒಟ್ಟಿಗೆ ಅಷ್ಟೊಂದು ಬಾಳೆಹಣ್ಣು ತಿನ್ನೋದಿಲ್ಲ, ಅದಕ್ಕೋಸ್ಕರ ಏನ್ ಮಾಡ್ಬೇಕು ಅಂತಂದ್ರೆ, ಬಾಳೆಹಣ್ಣನ್ನ ತಿಂದಾಗ ಅದರ ಸಿಪ್ಪೆಯನ್ನ ಶೇಖರಣೆ ಮಾಡಿ ಇಟ್ಕೋಬೇಕು. ಒಂದು ದಿನ ಒಂದು ಸ್ವಲ್ಪ ಆದ ಮೇಲೆ ಅದನ್ನ ಕಟ್ ಮಾಡಿ ಬಕೆಟ್ ಅಲ್ಲಿ ಹಾಕಿ ಅದರಲ್ಲಿ ನೀರು ಹಾಕಿ 1 ವಾರ ಇಟ್ಟರೆ ಅದು ಸಹ ಸ್ವಲ್ಪ ಹುಳಿ ಬಂದ ಹಾಗೆ ಆಗುತ್ತೆ ಆ ನೀರು. ಸೊ ಅದನ್ನ ಸಹ ಗಿಡಗಳಿಗೆ ಹಾಕೊಂಡು ಬಂದ್ರೆ ಅದರಲ್ಲಿ ಒಳ್ಳೆಯ ಈಲ್ಡಿಂಗ್ ಸಿಗುತ್ತೆ. ತದನಂತರ ಈ ನೀರುಳ್ಳಿ, ಬೆಳ್ಳುಳ್ಳಿ ಉಪಯೋಗ ಮಾಡತಕ್ಕಂಥವರು ಅದರ ಸಿಪ್ಪೆಯನ್ನು ಸಹ, ಒಣ ಸಿಪ್ಪೆಯನ್ನ ನೀರಲ್ಲಿ ಹಾಕಿಟ್ಟು 3ನೇ ದಿನಕ್ಕೆ ಆ ನೀರನ್ನ ಎಲ್ಲ ಗಿಡಗಳಿಗೆ ನೀವು ಅದನ್ನ ಗಿಡಗಳ ಮೇಲೆ ಸಿಂಪಡಿಸಿದ್ರೆ ಹುಳನೂ ಹೋಗುತ್ತೆ, ಜೊತೆಗೆ ಬುಡಕ್ಕೆ ಸಿಂಪಡಿಸಿದ್ರೆ ಒಳ್ಳೆಯ ಈಲ್ಡಿಂಗ್ ಸಹ ಬರುತ್ತೆ. ಇಲ್ಲಿ ನಾನು ಬೆಳಿಗ್ಗೆಯ ಒಂದು ನಮಗೆ ಜ್ಞಾನ ಹಂಚಿಕೆಯನ್ನ ಯಾಕೆ ಕೊಟ್ಟು ಮಾಡಿದೆ ಅಂತಂದ್ರೆ, ಡಿಪ್ ಡಯಟ್ ಅಂತ ಹೇಳಿದಾಗ ನಾವು ಹಣ್ಣು ತಿನ್ಬೇಕು, ಜೊತೆಗೆ ಹಸಿ ತರಕಾರಿಯನ್ನ ತಿನ್ಬೇಕು ಅಂತ ಹೇಳಿದಾಗ, ಇಂಥ ತರಕಾರಿಯನ್ನ ನಾವು ಮನೆಯಲ್ಲೇ ಬೆಳೆಸ್ಕೊಂಡು, ಈಗ ನಾನು ಏನು ಮಾರ್ಕೆಟಿಂದ ತರುವುದಿಲ್ಲ ಅಂತ ಇಲ್ಲ, ಮಾರ್ಕೆಟಿಂದ ತಂದ ತರಕಾರಿಗಳನ್ನ ನಾನು ಬೇಯಿಸಿ ತಿಂದು ಅಡಿಗೆ ಮಾಡಿ ತಿನ್ನತಕ್ಕಂಥವನ್ನ ಅಭ್ಯಾಸವನ್ನ ಇಟ್ಟುಕೊಂಡು
ನಮ್ಮ ಗಿಡದಲ್ಲಿ ಏನು ಬರ್ತದಲ್ಲ ಅದನ್ನು ಸಾಮಾನ್ಯವಾಗಿ ಹಸಿ ತಿನ್ನುವಂಥ ಸಂದರ್ಭದಲ್ಲಿ ನಾನು ಅದನ್ನು ಉಪಯೋಗ ಮಾಡ್ತೇನೆ. ಯಾಕಂತಂದರೆ ಅದರಿಂದ ನಮಗೆ ಕೆಮಿಕಲ್ ಹೋಗದ ಹಾಗೆ ನಾವು ಎಷ್ಟು ಮಟ್ಟಿಗೆ ಸಾಧ್ಯ ಇದೆ ಅಷ್ಟು ಮಟ್ಟಿಗೆ ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳಬಹುದು ಅಂತ ಹೇಳ್ಕೊಂಡು. ಯಾಕಂತಂದರೆ ಸೊಪ್ಪು ತರಕಾರಿ ತಿಂದರೆ ಬಹಳ ಒಳ್ಳೆಯದು, ಆದರೆ ಅದರ ಒಟ್ಟಿಗೆ ನಾವು ಈ ಕೆಮಿಕಲನ್ನು ಸಹ ಉಪಯೋಗ ಮಾಡಿದರೆ ಬಹಳ ಬಹಳ ಕಷ್ಟ ಆಗುತ್ತೆ. ನಾನು ಇನ್ನೂ ಒಂದು ಉದಾಹರಣೆಯನ್ನು ಕೊಡ್ತೇನೆ. ನನಗೆ ಹೊರಗಡೆ ಬೆಂಡೆಕಾಯಿ ತಿಂದಾಗ ಪ್ರತಿ ಸಲ ಎಲ್ಲಾದರೂ ಹೋದರೂ ತಿಂದಾಗ ಹೊಟ್ಟೆ ಅಪ್ಸೆಟ್ ಆಗೋದು, ಆ್ಯಕ್ಚುಲಿ ಟ್ರಾವೆಲ್ ಮಾಡಿ ಬರುವಾಗಲೇ ವಾಮಿಟಿಂಗ್ ಎಲ್ಲ ಆಗತಕ್ಕಂಥದ್ದು ಆಗ್ತಾಯಿತ್ತು. ನಾನು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದಾಗ ಅವ್ರು ಕೇಳಿದರು, ನೀವು ಹೋದಲ್ಲಿ ಏನೇನು ತಿಂದ್ರಿ ಹೇಳಿ ಅಂತ. ಸೊ ಇಂಥ ಸಾಂಬಾರು, ಇಂಥದ್ದು ಪಲ್ಯ, ಬೆಂಡೆಕಾಯಿ ಅಂತ. ಸೊ ನಿಮಗೆ ಈ ಬೆಂಡೆಕಾಯಿ ಯಾವಾಗೆಲ್ಲ ತಿಂದಾಗ ಈ ಥರ ಆಯಿತು ಅಂತ ಅದಕ್ಕೆ ನನಗೆ ಮತ್ತೆ ನೆನಪಾಯಿತು. ಸೊ ಈ ಥರ ಆದಾಗೆಲ್ಲ ನಾನು ಬೆಂಡೆಕಾಯಿ ತಿಂದಿರ್ತೇನೆ ಅಂತ. ಅದಕ್ಕೆ ಡಾಕ್ಟ್ರ್ ಏನಂದ್ರು, ಬೆಂಡೆಕಾಯನ್ನು ದಿನಾಲ ತಿನ್ಬೇಕಿದೆ, ಅದಕ್ಕೆ ಹೆಸರೇ ಇದೆ ಲೇಡೀಸ್ ಫಿಂಗರ್ ಅಂತ ಹೇಳ್ಕೊಂಡು. ಸ್ಪೆಷಲಿ ನಾವು ಹೆಣ್ಮಕ್ಳು ಅದನ್ನು ದಿನ ತಿನ್ಬೇಕು ಅಂತಿದೆ. ಆದರೆ ನಾವು ಮಾರ್ಕೆಟಿಂದ ತರತಕ್ಕಂತಹ ಬೆಂಡೆಕಾಯಿನಲ್ಲಿ ಬೆಂಡೆಕಾಯಿದು ಅದು ನೇಚರ್ ಹೇಗೆ ಅಂತ ಅದರ ಮೇಲೆ ಒಂಥರ ಸ್ಪಾಂಜಿನ ಹಾಗೆ ಇರ್ತದೆ. ಬೇರೆ ಈಗ ನಾವು ಬೀನ್ಸ್ ಅದರ ಹಾಗೆ ಅಲ್ಲ. ಅದರ ಮೇಲೆ ಈ ರಾಸಾಯನಿಕವನ್ನು ಸಿಂಪಡಿಸಿದ್ರೆ ನಾವು ಎಷ್ಟು ತೊಳೆದ್ರೂ ಅದು ಹೋಗುದಿಲ್ಲ ಅಂತ ಡಾಕ್ಟರ್ ಹೇಳ್ತಾರೆ. ನಾವು ಉಪ್ಪು ನೀರು ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿಣವನ್ನು ಹಾಕಿ ಸಹ ಇಟ್ರೂ ಅದು ತುಂಬ ಕ್ಲೀನ್ ಆಗೋದಿಲ್ಲ. ಅದರಿಂದಾಗಿ ಹೊರಗಡೆ ಈ ಥರ ಕೆಮಿಕಲ್ ಇಂದ ಮಾಡಿದಂತಹ ತರಕಾರಿಗಳನ್ನು ತಿಂದಾಗ ಈ ಥರ ಹೊಟ್ಟೆ ಅಪ್ಸೆಟ್ ಆಗುತ್ತೆ. ಸ್ಪೆಷಲಿ ಬೆಂಡೆಕಾಯಿನಲ್ಲಿ ಇದು ಸ್ವಲ್ಪ ಹೋಗೋದು ಕಷ್ಟ ಆದ ಕಾರಣ ಈ ಥರ ಆಗುತ್ತೆ ಅಂತ. ಅದು ನಿಜವಾಗ್ಲೂ ಹೌದು. ನಾನು ತದನಂತರ ಹೊರಗೆ ಹೋದಾಗ ಬೆಂಡೆಕಾಯಿಯ ಪಲ್ಯ ಇದ್ರೆ ಅದನ್ನು ಸೈಡಿಗೆ ಇಡ್ತೇನೆ. ಆದರೆ ನಮ್ಮ ಮನೆಯಲ್ಲಿ ಬೆಂಡೆಕಾಯಿ ಸಹ ಬೆಳೆಯುತ್ತೆ, ಅದನ್ನು ನಾನು ಹಸಿನೂ ತಿಂತೇನೆ, ಜೊತೆಗೆ ಬೇಯಿಸಿ ಪಲ್ಯ ಮಾಡಿ ಅಥವಾ ಸಾಂಬಾರು ಮಾಡಿ ಸಹ ತಿಂತೇನೆ. ಈ ಥರ ಇವನ್ ಟೊಮೆಟೊ ಅಷ್ಟೇ, ಟೊಮೆಟೊ ಹೊರಗಿಂದ ತಂದದನ್ನು ಅಡಿಗೆಗೆ ಉಪಯೋಗ ಮಾಡ್ತೇನೆ, ನಮ್ಮದನ್ನು ಹಸಿ ತಿನ್ಲಿಕ್ಕೆ. ಈ ಥರ ನೀರುಳ್ಳಿಯನ್ನು ಸಹ ಹಾಕಿ, ನೀರುಳ್ಳಿ ಸ್ಪ್ರಿಂಗ್ ಆನಿಯನ್ ಇದೆಲ್ಲ ಅದನ್ನು ಸಹ ಹಸಿಯಾಗಿ, ಮೆಂತ್ಯ ಸೊಪ್ಪನ್ನು ಹಾಕ್ತೇನೆ. ಮೆಂತ್ಯ ಸೊಪ್ಪು ಅಂಗಡಿಯಿಂದನೂ ತರ್ತೇನೆ, ಅದನ್ನು ಬೇಯಿಸಿ ಪಲ್ಯ ಮಾಡ್ತೇನೆ. ಆದರೆ ನಮ್ಮ ಪಾಟಲ್ಲಿ ಬೆಳೆತಕ್ಕಂಥದ್ದು, ನನ್ನ ಇದರಲ್ಲಿ ತೋಟದಲ್ಲಿ ಬೆಳೆದದ್ದನ್ನು ಹಸಿಯಾಗಿ ತಿಂತೇವೆ. ಸೊ ಇಲ್ಲಿ ಏನು ಹೇಳೋದಂದ್ರೆ, ಸಂಪೂರ್ಣವಾಗಿ ನಾವು ಈಗ ಉದಾಹರಣೆಗೆ ಇಷ್ಟು ಚಿಕ್ಕದ ಜಾಗದಲ್ಲಿ ನಾವು ರಾಗಿ ಬೆಳೆಯೋಕ್ಕಾಗಲ್ಲ, ಭತ್ತ ಬೆಳೆಯೋಕ್ಕಾಗಲ್ಲ. ಇಂಥ ಸಂದರ್ಭದಲ್ಲಿ ನಾವು ಹೊರಗಡೆಯಿಂದ ತರಲೇಬೇಕು, ಅದನ್ನು ತಿನ್ನಲೇಬೇಕಾಗುತ್ತೆ. ಅದರಲ್ಲಿ ಬೆಳೀಲಿಕ್ಕೆ ಗೊಬ್ಬರ ಅಥವಾ ಸಿಂಪರಣೆ ಮಾತ್ರ ಅಲ್ಲ, ಜೊತೆಗೆ ಅದನ್ನು ಪ್ರಿಸರ್ವ್ ಮಾಡಿ ಇಡ್ಲಿಕ್ಕೂ ಸಹ ಕೆಮಿಕಲನ್ನು ಹಾಕಿ ಪ್ರಿಸರ್ವ್ ಮಾಡಿ ಇಡ್ತಾರೆ. ನಾವೇನು ಮಾಡೋಕ್ಕಾಗೋದಿಲ್ಲ, ನಾವು ತೊಳೆದು ಮಾಡಿ ಅದನ್ನು ಕ್ಲೀನ್ ಮಾಡ್ಕೊಂಡು ತಿನ್ನಬೇಕಾಗುತ್ತೆ. ಆದರೆ ಇಲ್ಲಿ ಒಂದು ನಾನು ಹೇಳೋದು, ಈ ನಮ್ಮ ಮನೆಯ ಸುತ್ತನೇ ನೀವು ಹಳೆಯ ಗೋಣಿ ಚೀಲವನ್ನು ಯೂಸ್ ಮಾಡಬಹುದು, ಹಳೇದಾದ ಡಬ್ಬಗಳನ್ನು ಯೂಸ್ ಮಾಡಬಹುದು. ನಾನು ಸ್ಮಾಲ್ ಡಬ್ಬದಲ್ಲೆಲ್ಲ ಹೂವಿನ ಗಿಡಗಳನ್ನು ಹಾಕಿಟ್ಟಿದ್ದೇನೆ, ತುಂಬ ಚೆನ್ನಾಗಿ ಬರ್ತಾ ಇದೆ. ಬಟ್ ದೊಡ್ಡದ್ರೆಲ್ಲ ತರಕಾರಿಯನ್ನು ಬೆಳೀತಾ ಇದ್ದೇನೆ. ಸಾಮಾನ್ಯವಾಗಿ ನಿಮ್ಗೆ ಅನ್ಸ್ಬೋದು ಯಾರೋ ಕೆಲಸದವ್ರು ಮಾಡ್ಬೋದು ಈ ಕೆಲಸವನ್ನು ಅಂತ. ಇಲ್ಲ, ಈ ಕೆಲಸವನ್ನು ನಾನೇ ಮಾಡತಕ್ಕಂಥದ್ದು. ಗೊಬ್ಬರ ಮಾಡೋದಾಗ್ಲಿ, ಗೊಬ್ಬರ ಹಾಕೋದಾಗ್ಲಿ, ಅದಕ್ಕೆ ಸಿಂಪರಣೆ ಮಾಡೋದಾಗ್ಲಿ, ಪಾಟ್ ಮಾಡೋದಾಗ್ಲಿ ಎಲ್ಲವೂ ಸಹ ನಾನೇ ಖುದ್ದಾಗಿ ಮಾಡ್ತೇನೆ. ಇವನ್ ಕೆಳಗಡೆ ಗಿಡವನ್ನು ಹಾಕಿದ್ದೇನೆ, ಬಟರ್ ಫ್ರೂಟ್ ಗಿಡ ಅಲ್ಲ, ತುಂಬ ದೊಡ್ಡದಾಗಿದೆ. ಕೆಲವರು ಬಂದು ಹೇಳ್ತಾರೆ ಅದು ಮನೆಯದು ಗೋಡೆಗೆ ತೊಂದರೆ ಆಗುತ್ತೆ, ನೀವು ಕಡ್ದು ಬಿಡಿ ಅಂತ. ನಾನು ಅದಕ್ಕೆ ಹೇಳಿದೆ, ನೋಡು, ನಾನು ಹಾಕಿದ ಗಿಡದಲ್ಲಿ ಒಂದು ಫಸಲಾದರೂ ನಾನು ತಿನ್ಬೇಕು, ಆ ನಂತರ ನಾನು ಕಡಿಯೋ ಬಗ್ಗೆ ಆಲೋಚನೆ ಮಾಡೋಣ. ಆ ಥರ ಒಂದು ವೇಳೆ ನಮ್ಮ ಬಿಲ್ಡಿಂಗಿಗೆ ತೊಂದರೆ ಆದರೆ ಅಂತ. ಪಪ್ಪಾಯಿ ಇದೆ, ಬಾಳೆಗೊನೆ, ಬಹುಶಃ ನೋಡಿದ್ರಿ ನೀವು, ಆಲ್ರೆಡಿ ಬಾಳೆಗೊನೆ ಬಂದಿದೆ. ನಾನು ಇವತ್ತೇನು ಶೇರ್ ಮಾಡಿದ ಫೋಟೋಸ್ ಇದೆಯಲ್ಲ, ಇದು ಇವತ್ತು ಬೆಳಿಗ್ಗೆ ನಾನು ತೆಗೆದಂತಹ ಫೋಟೋ, ಹಳೆಯ ಫೋಟೋ ಅಲ್ಲ, ಯಾವಾಗಲೂ ಮಾಡಿದಲ್ಲ, ಇವತ್ತಿನ ಬೆಳಿಗ್ಗಿನ ಫೋಟೋ ಅದು. ಸೊ ನನ್ನ ಮನೇಲಿ ಇದಿಷ್ಟು ಇದೆ. ಅದರಲ್ಲಿ ನಾನು ಬಹುಶಃ ಈ ಬಟರ್ ಫ್ರೂಟ್ ಗಿಡ ಅದೆಲ್ಲ ಅದರಲ್ಲಿ ಕಾಯಿ ಇಲ್ಲ, ಅದಕ್ಕೋಸ್ಕರ ಅದನ್ನು ಕವರ್ ಮಾಡಿಲ್ಲ. ಪಪ್ಪಾಯಿ ಒಂದೇ ಒಂದು ಕಾಣ್ತಾ ಇದೆ, ಹಿಂದ್ಗಡೆ 2-3 ಬಿಡ್ತಾ ಇದೆ. ಆದರೆ ಗೊಂಚಲು ಪಪ್ಪಾಯಿ ತಿಂದು ಒಂದು ಗಿಡ ಆಲ್ರೆಡಿ ಅದರ ಆಯುಷ್ಯ ಕಳೆದು ಅದು ಹೋಯಿತು. ಸೊ ಈ ಥರ ಯಾವುದೇ ಒಂದು ವಸ್ತು ನನ್ನ ಕಿಚನ್ನಿಂದ, ಯಾವುದೇ ತರಕಾರಿಯ ಸಿಪ್ಪೆ ಇರಬಹುದು, ಹಣ್ಣಿನ ಸಿಪ್ಪೆ ಇರಬಹುದು, ಇದು ಯಾವುದು ಸಹ ನಾನು ವೇಸ್ಟ್ ಮಾಡೋದಿಲ್ಲ. ಜೊತೆಗೆ ನೀರು ಸಹ, ತರಕಾರಿ ತೊಳೆದ ಸೋಪ್ ನೀರಲ್ಲಿ ಏನು ಯೂಸ್ ಮಾಡ್ತೇವಲ್ಲ ಅದನ್ನು ಮಾತ್ರ ಹೊರಗಡೆ ಎಸಿತೇವೆ. ಬಿಟ್ಟರೆ ಅಕ್ಕಿ ತೊಳೆದಾಗಲಿ, ತರಕಾರಿ ತೊಳೆದಾಗಲಿ ಎಲ್ಲ ನೀರನ್ನು ಅಡುಗೆ ಮನೆಯಲ್ಲಿ 1-2 ಬಕೆಟ್ ಇದ್ದೇ ಇರುತ್ತೆ ಎಕ್ಸ್ಟ್ರಾ. ಅದನ್ನು ತಗೊಂಡೋಗಿ ಶೇಖರಣೆ ಮಾಡಿ ಅಥವಾ ದಿನ ಆ ನೀರನ್ನು ಹಾಕಿ, ನೀರನ್ನು ಸಹ ನಾನು ಹೆಚ್ಚಿಗೆ ಉಪಯೋಗ ಮಾಡದ ಹಾಗೆ ಒಂದು ಕಿಚನ್ ಗಾರ್ಡನನ್ನು ಮೇಂಟೈನ್ ಮಾಡ್ತಾ ಇದ್ದೇನೆ. ಇದು ಒಂದೇನು ಅಂತಂದರೆ, ನಾನು ಇಲ್ಲಿ ಬೆಂಗಳೂರಿಗೆ ಬಂದ ಮೇಲೆ ಅಥವಾ ಈ ಥರ ಕೇಳಿ ಕಲ್ತದ್ದಲ್ಲ.
ನಾನು ಒಬ್ಬ ರೈತರ ಮಗಳು, ಜೊತೆಗೆ ನಾವು ಚಿಕ್ಕದಿಂದನೇ ಒಂಥರ ನಾವು ಕಾಂಪಿಟೇಷನ್ ನಲ್ಲಿ ತರಕಾರಿಯನ್ನ ಬೆಳೀತಾ ಇದ್ವಿ. ಆವಾಗ ಈ ರಾಸಾಯನಿಕ ಅದಿದ್ದು ಇರ್ಲಿಲ್ಲ. ನಮ್ಮಲ್ಲೇ ಸಗಣಿ ಗೊಬ್ಬರ, ಎಲೆ ಗೊಬ್ಬರ, ಒಳ್ಳೆ ಸುಟ್ಟ ಗೊಬ್ಬರ, ಒಳ್ಳೆ ಕಪ್ಪು ಮಣ್ಣು, ಕೆಂಪು ಮಣ್ಣು ಎಲ್ಲ ಇರತಕ್ಕಂಥದ್ದು ನಮಗೆ ಕೊಡ್ತಾ ಇದ್ರು. ಇದಿಷ್ಟು ಗಿಡ ನೀವು ನೋಡ್ಕೊಳ್ಳಿ ಅಂತ ಹೇಳ್ಕೊಂಡು ಅದೊಂದು ಖುಷಿ ನಮಗೆ. ಅದನ್ನ ಮಾಡ್ಬಿಟ್ಟು ಭಾನುವಾರಲ್ಲಿ ಅದರಲ್ಲೇ ಸ್ಪೆಂಡ್ ಮಾಡಿ, ಬೆಳಿಗ್ಗೆ ಬುಟ್ಟಿಯಲ್ಲಿ ಬೀನ್ಸ್ ಎಲ್ಲ ತಗೊಂಡು ಬಂದು ಅದನ್ನ ಕಟ್ ಮಾಡಿ ನಾವು ಅಡಿಗೆ ಮಾಡಿ ತಿನ್ನುವಾಗ ನಮಗೆ ನಿಜವಾಗ್ಲೂ ಅದರಂತ ಒಂದು ತೃಪ್ತಿ ಏನಿಲ್ಲ. ಸೊ ಅದನ್ನ ನಾನು ಯಾವತ್ತೂ ಮರ್ತಿಲ್ಲ. ಊರು ಬಿಟ್ಟು ಎಷ್ಟೋ ವರ್ಷ ಆಗೋಯ್ತು, ಆದರೂ ಸಹ ಅದನ್ನ ನಾನು ಬಿಟ್ಟಿಲ್ಲ. ಅದನ್ನ ಹಾಗೇ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೇನೆ. ಎಲ್ಲೆಲ್ಲಿದ್ದೇನೆ ಅಲ್ಲಿ ಎಲ್ಲೋ ಸಹ ತರಕಾರಿಯನ್ನ ಬೆಳೆಸ್ಕೊಂಡು ಪಾಟಲ್ಲಾದ್ರೂ ಸ್ವಲ್ಪ. ಮತ್ತೆ ಅರಿಶಿಣವನ್ನು ನಾನು ಈವರೆಗೂ ತಗೊಂಡಿಲ್ಲ. ಅರಿಶಿಣ ನಮ್ದೆ, ಶುಂಠಿ ನಮ್ದೆ ಡೈಲಿ ಫ್ರೆಶ್, ಪುದೀನ ನಮ್ದೆ, ಕೊತ್ತಂಬರಿ ಸೊಪ್ಪು ನಮ್ದೆ, ಇನ್ನು ಬೇರೆ ಕೆಲವಿಲ್ಲ. ಅದರಲ್ಲಿ ಇದು ಲೆಮನ್ ಗ್ರಾಸ್ ಇತ್ತು, ಮಜ್ಜಿಗೆ ಸೊಪ್ಪು ಅಂತ ಹೇಳಿದ್ರೆ ಟೀಗೆ ಹಾಕತಕ್ಕಂಥದ್ದು. ಸೊ ಅದೆಲ್ಲ ಫ್ರೆಶ್ ಆಗಾಗ ತಂದು ಮಾಡೋದು. ಏನು ಮಾಡಿದ್ರು ಪದಿನ ಚಟ್ನಿ ಆಗ್ಲಿ ಅದೆಲ್ಲ. ಮತ್ತೆ ಒಂದೆಲ್ಗ ಬ್ರಾಹ್ಮಿ ಅಂತ ನಾವೇನು ಹೇಳ್ತೇವೆ, ಬಹಳ ನ್ಯೂಟ್ರಿಷಿಯಸ್, ಅದೆಲ್ಲವೂ ಸಹ ನನ್ನ ಕಿಚನ್ ಗಾರ್ಡನ್ ಇಂದ ನಾನು ಉಪಯೋಗ ಮಾಡ್ತೇನೆ ಅಂತ ಹೇಳೋದನ್ನ ಹೇಳಕ್ಕೆ ನನಗೂ ತುಂಬಾ ಹೆಮ್ಮೆ ಆಗ್ತಾ ಇದೆ. ಬಹುಶಃ ನಾನು ತುಂಬಾ ಟೈಮ್ ತಗೊಂಡೆ, ಅದಕ್ಕೆ ನಾನು ಕ್ಷಮೆಯನ್ನ ಕೇಳ್ತೇನೆ. ಜೊತೆಗೆ ಇದು ಎಲ್ಲವನ್ನ ತಾವೆಲ್ಲರೂ ಸ್ವಲ್ಪವಾಗಿ ಮಾಡಿ ನಮ್ಮ ಆರೋಗ್ಯವನ್ನ ನಾವು ಕಾಪಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ನಾವು ಅದರಲ್ಲಿ ಇಳಿದ್ರೇನೆ ಓಕೆ, ಇದರಲ್ಲಿ ಸಹ ನಾವು ಬೆಳೆಸಿ ತಿನ್ಬಹುದು ಅಂತ ಹೇಳತಕ್ಕಂಥ ಒಂದು ನಮಗೆ ಮನೋಭಾವ ಬರ್ತದೆ ಅಂತ ಹೇಳತಕ್ಕಂಥ ಮಾತನ್ನ ಹೇಳಿ, ಕೇಳಿದವರಿಗೆಲ್ಲರಿಗೂ ಸಹ ನನ್ನ ಧನ್ಯವಾದಗಳು. ಏನಾದರೂ ಪ್ರಶ್ನೆಗಳಿದ್ರೆ ಮುದ್ರೆ ಬಗ್ಗೆ ಅಥವಾ ಈಗ ನಾನು ಮಾತಾಡಿದ ಬಗ್ಗೆ ಒಂದು 5 ರಿಂದ 6 ನಿಮಿಷ, ಒಂದು 3-4 ಮಾಸ್ಟರ್ಸ್ಗಳು ಪ್ರಶ್ನೆಯನ್ನ ಕೇಳಿ ಅಂತ ನನ್ನ ವಿನಂತಿ. ಥ್ಯಾಂಕ್ ಯು ವೆರಿ ಮಚ್.